ಶೌರ್ಯ ಸರ್, ಶೌರ್ಯ ಸರ್, ಏಯ್. ಶೌರ್ಯ ಸರ್, ರಾಜಿ, ನಾನ್ ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕೆ ರಾಜಿ, ಏನಾಯ್ತು? ಸರ್, ಇಷ್ಟು ದಿನ ನಮಗ್ ತಗ್ಲಾಕೊಂಡಿದ್ದಂತ ಅಶ್ಮಿತಾ ದೆವ್ವ ನಮ್ಮನ್ನ ತೊಲಗಿ ಹೋಗ್ತಾ ಇದೆ. ರಾಜಿ, ನಿಜವಾಗ್ಲು? ಹೌದು ಸರ್, ನಾನು ಅಪ್ಪ ಅವಳ ಮನೆಗೆ ಹೋಗಿದ್ವಿ. ಈ ತರ ಹಠ ಮಾಡ್ತಿರೋ ಹುಡುಗಿ ತಲೆನ ಬಗ್ಸಿ ನೀವು ತಾಳಿ ಕಟ್ಟಿಸ್ಲಿಲ್ಲ ಅಂದ್ರೆ ಹೆತ್ತಿರೋ ಪಾಪಕ್ಕೆ ನಿಮ್ಮನ್ನು ಜೈಲಿಗೆ ಕಳಿಸ್ತಾರೆ. ನನ್ ಪೇರೆಂಟ್ಸ್ ಜೈಲಿಗೆ ಹೋಗ್ತಾರೆ. ನನ್ನ ಮಗಳನ್ನ ಸಾಯಿಸೋ ಪ್ರಯತ್ನ ಮಾಡ್ದೆ ನೀನು, ಅದಕ್ಕೆ ಈಗ ಹೇಳು, ಸಂಬಂಧನ ನೋಡು ಅಂತ ಹೇಳ್ತೀಯಾ ಇಲ್ಲ ಜೈಲ್ ಕಂಬಿನ ಎಣ್ಸಕ್ ಹೋಗ್ತೀಯಾ? ಇಲ್ಲ ಅಂಕಲ್, ನಾನ್ ಮದ್ವೆ ಮಾಡ್ಕೋತೀನಿ. ವಾವ್, ಸೂಪರ್. ಅಸ್ಮಿತಾ ವಿಷಯದಲ್ಲಿ ಮಾವ ಜೆಟ್ ಸ್ಪೀಡ್ ಅಲ್ಲಿ ಇದಾರೆ. ಮತ್ತೆ ಮಗಳ ಜೀವನದಲ್ಲಿ ಯಾರೋ ಬಂದು ತೊಂದ್ರೆ ಕೊಡ್ತಾ ಇದಾರೆ ಅಂತ ಗೊತ್ತಾದ್ರೆ ಅವ್ರೇನ್ ನೋಡ್ಕೊಂಡ್ ಸುಮ್ನೆ ಇರ್ತಾರೆ ಅನ್ಕೊಂಡ್ರಾ? ಮ್ಯಾಚ್ಗಿಂತ ಮುಂಚೆ ಒಂದ್ಸಲ ಮರ್ಯಾದೆಯಿಂದ ಹೇಳ್ ಬಂದಿದ್ರು. ಮ್ಯಾಚ್ ಆದ್ಮೇಲೂ ಕೂಡ ಅವಳ ಬುದ್ಧಿ ಬದಲಾಯಿಸ್ಕೊಳ್ತಾ ಇದ್ರೆ ಹೇಗೆ? ದೊಡ್ಡವ್ರಿಗೆ ನಮ್ಮಪ್ಪ ಒಂದೇ ಸಲನೇ ಹೇಳೋದು, ಅವ್ರ ಮಾತೇ ಶಾಸನ. ಅಂಥದ್ರಲ್ಲಿ ಅಶ್ಮಿತಾ ಯಾವ ಲೆಕ್ಕ? ಮಾತ್ ಕೇಳ್ದೆ ಇದ್ರೆ ಹೋಗ್ ಜೈಲಲ್ಲಿ ಹಾಕ್ತೀನಿ ಅಂತಂದ್ರು. ಹೆದರ್ಕೊಂಡು ಪೂರ್ತಿ ನಡಕ್ ಬಿಟ್ಲು, ಮದ್ವೆಗ್ ಒಪ್ಕೊಂಡ್ಲು. ಇನ್ನು ನಮ್ಗೆ ಪ್ರತಿದಿನಾನು ಹಬ್ಬನೇ ಸರ್. ರಾಜಿ 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 ದನ್ 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 ದನ್. ರಾಜಿ ರಾಜಿ ರಾಜಿ, ಅಮ್ಮಂಗೆ ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ಆಸೆ ಅಂತೆ, ಏನಂತೀಯ? ಮತ್ತೆ ಹಾಕಿ ಅಂದ್ರಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ಬೇಕು ಅಂದ್ರಿ. ಅದಕ್ಕೆ ಏನೇನ್ ಬೇಕು ಎಲ್ಲ ತಯಾರಿ ಮಾಡ್ಕೋಬೇಕು ಅಂತಂದ್ರಿ. ಇದನ್ನೆಲ್ಲ ಬಿಟ್ಬಿಡೋದಾ? ಅದೇ ಬಿಡೋದು. ಅದದು ಇದು ಇದೆ, ಅದು ಅದೇ, ಇದು ಇದೆ, ಹೇಗಾಗುತ್ತೆ? ಎಲ್ಲ ಹೇಳೋದು ನೀವೇ, ಎಲ್ಲ ಮಾಡೋದು ಕೂಡ ನೀವೇ. ಏನಾರು ಹೇಳಿದ್ರೆ ನೋಡಿ, ಹೀಗೆ 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 ಬಾಯಿ ಮುಚ್ಚಿಸ್ಬಿಡ್ತೀವಿ.